ವೆಲ್ಕಮ್ ಬ್ಯಾಕ್. ಇನ್ನು ವರ್ತೂರ್ ಪ್ರಕಾಶ್ ಆಪ್ತೆ ಶ್ವೇತಾ ಗೌಡೆ ವಂಚನಾ ಕೇಸ್ಗೆ ಸಂಬಂಧಪಟ್ಟಂತೆ ಶ್ವೇತಾ ಗೌಡ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಶ್ವೇತಾ ಗೌಡ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಶಿವಮೊಗ್ಗದ ಮತ್ತೋರ್ವ ಜ್ಯುವೆಲರಿ ಓನರ್ಗೆ ಕೂಡ ವಂಚನೆ ಎಸಗಿದ್ದಾರೆ ಎನ್ನಲಾಗ್ತಾ ಇದೆ. ಸುಭಾಷ್ ನಗರದ ಪ್ರಗತಿ ಜ್ಯುವೆಲರಿ ಮಾಲೀಕನಿಗೂ ಕೂಡ ವಂಚಿಸಲಾಗಿದೆ ಅನ್ನುವಂತಹ ಸುದ್ದಿ ಕೇಳಿ ಬರ್ತಾ ಇದೆ. 20 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನವನ್ನ ಪಡೆದು ವಂಚನೆ ಮಾಡಿದ್ದಾರೆ. ಇನ್ನು ವರ್ತೂರು ಪ್ರಕಾಶ್ ಅವರಿಗೆ ಏನು ಚಿನ್ನಾಭರಣ ವಿಚಾರದಲ್ಲಿ ವಂಚನೆ ಮಾಡಿದಂತಹ ಶ್ವೇತಾ ಅವರ ವಿರುದ್ಧವಾಗಿ ಮತ್ತೊಂದು ಕೇಸ್ ಕೇಳಿ ಬರ್ತಾ ಇದೆ. ಅದು ಕೂಡ ಶಿವಮೊಗ್ಗದಲ್ಲಿ ಮತ್ತೊಬ್ಬ ಮಾಲೀಕರು, ಚಿನ್ನಾಭರಣದ ಶಾಪ್ನ ಮಾಲೀಕರು ಅವರ ವಿರುದ್ಧವಾಗಿ ಮತ್ತೊಂದು ಕೇಸನ್ನ ದಾಖಲು ಮಾಡಿದ್ದಾರೆ. ಇನ್ನು ಯುಬಿ ಸಿಟಿ ಬಳಿಯ ಕಾಫಿ ಡೇನಲ್ಲಿ ಚಿನ್ನಾಭರಣ ಡೆಲಿವರಿ ಆಗಿದೆ. ಕಾಫಿ ಡೇನಲ್ಲಿ ಚಿನ್ನಾಭರಣ ಡೆಲಿವರಿ ಮಾಡಿದ್ದ ಬಾಲರಾಜ್ ಚಿನ್ನಾಭರಣವನ್ನ ಪಡೆದು ಮೊದಲು 3 ಚೆಕ್ ನೀಡಿದ್ರು ಶ್ವೇತಾ ಗೌಡ. 5 ಲಕ್ಷದ 2 ಚೆಕ್ ಹಾಗೆ 6 ಲಕ್ಷದ ಮತ್ತೊಂದು ಚೆಕ್ ಅನ್ನ ನೀಡಿದ್ರು. ಉಳಿದ 4.75 ಲಕ್ಷ RTGS ಮಾಡ್ತೀನಿ ಅಂತ ಹೇಳಿದ್ರು ಶ್ವೇತಾ ಗೌಡ. ಮನೆಗೆ ಹೋಗಿ ಹಣವನ್ನ RTGS ಮಾಡ್ತೀನಿ ಅಂತ ಹೇಳಿಬಿಟ್ಟು ಸ್ವಿಚ್ ಆಫ್ ಮಾಡ್ಕೊಂಡಿದ್ರು. ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಆರೋಪಿ ಶ್ವೇತಾ ಗೌಡರು ಸೈಲೆಂಟ್ ಆಗಿಬಿಟ್ಟಿದ್ರು. ಇನ್ನು ಶ್ವೇತಾ ಗೌಡ ನೀಡಿದ್ದ ಚೆಕ್ಗಳು ಕೂಡ ಚೆಕ್ ಬೌನ್ಸ್ ಆಗಿತ್ತು. ಶ್ವೇತಾ ಗೌಡಳನ್ನ ಸಂಪರ್ಕಿಸೋದಕ್ಕೆ ಬಾಲರಾಜ್ ಸೇಠ್ ತುಂಬಾ ಪ್ರಯತ್ನ ಮಾಡಿದ್ರು ಕೂಡ ರೀಚ್ ಆಗಿರಲಿಲ್ಲ. ಅಷ್ಟರಾಗಲೇ ಶ್ವೇತಾ ಗೌಡರನ್ನ ಪೊಲೀಸರು ಬಂಧಿಸಿದ್ದಾರೆ. ಕಮರ್ಷಿಯಲ್ ಸ್ಟ್ರೀಟ್ ಠಾಣಾ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಕೇವಲ ಶ್ವೇತಾ ಗೌಡರು ಸುಮಾರು 6 ತಿಂಗಳಿಂದ ನವರತ್ನ ಜ್ಯುವೆಲರಿ ಸಂಜಯ್ ಬಫ್ನಾ ಅವರಿಂದ ಪರಿಚಯ ಆಗಿರ್ತಾರೆ. ಪರಿಚಯ ಆದ ನಂತರ ಒಂದು 15 ದಿವಸ ಬಿಟ್ಟು ನಾನು ಬೆಂಗಳೂರು ಹೋದಾಗ UB ಸಿಟಿ ಹತ್ರ ಇರೋ ಕಾಫಿ ಡೇಗೆ ಬರೋಕ್ಕೆ ಹೇಳ್ತಾರೆ. ಬರೋಕ್ಕೆ ಹೇಳಿದಾಗ ಅಲ್ಲಿ ಭೇಟಿಯಾದಾಗ ನಾನು ಹಳೆ ಆ್ಯಂಟಿಕ್ ಐಟಮ್ನೆಲ್ಲ ಖರೀದಿ ಮಾಡ್ತೀನಿ, ಬಂಗಾರದ ಒಡವೆಗಳನ್ನ ಖರೀದಿ ಮಾಡ್ತೀನಿ ಮತ್ತು ಲೂಸ್ ಡೈಮಂಡ್ ಮತ್ತು ಡೈಮಂಡ್ ಜ್ಯುವೆಲರಿಗಳನ್ನ ಖರೀದಿ ಮಾಡ್ತೀನಿ. ನನಗೆ ಸಂಜಯ್ ಅವರಿಗೆಲ್ಲ ಸುಮಾರು ಕೋಟಿಗಟ್ಟಲೆ ವ್ಯವಹಾರಗಳಿದ್ದಾವೆ ಮತ್ತು ನಾನು VIP ಗಳಿಗೆ ಐಟಮ್ಗಳನ್ನ ಕೊಡ್ತೀನಿ. ಹಾಗಾಗಿ ನನಗೆ ಸ್ವಲ್ಪ ಆರ್ಡ್ರ್ ಇದೆ ತೊಗೊಳ್ಳಿ ಅಂತ ಹೇಳಿದರು. ನಾನೊಂದು 250 ಗ್ರಾಮ್ ಬಂಗಾರದಷ್ಟು ಆರ್ಡ್ರ್ ಕೊಟ್ಟಿದ್ದರು ನನಗೆ ಆ್ಯಂಟಿಕ್ ಜ್ಯುವೆಲ್ರಿ ಮಾಡೋದಕ್ಕೆ. ತದನಂತರ ಮತ್ತೆ ಒಂದು ಸುಮಾರು ಟೈಮ್ ನನಗೆ ಅವ್ರಿಗೂ ಕಾಂಟ್ಯಾಕ್ಟ್ ಇರಲಿಲ್ಲ. ನಾನು 250 ಗ್ರಾಮ್ ಬಂಗಾರದ ಐಟಮ್ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ದೆ. ಅದ ನಂತರ 11ನೇ ತಾರೀಕು ನಮ್ಮ ತಮ್ಮನ ಹತ್ರ ನಾನು ಸ್ವಲ್ಪ ಜ್ಯುವೆಲ್ರಿಯನ್ನು ಕೊಟ್ಟು ಕಳಿಸಿದ್ದೆ, ಶಿವಮೊಗ್ಗದಲ್ಲಿರೋ ನಮ್ಮ ಕಸಿನ್ ಬ್ರದರ್. ಇನ್ನು ಈ ಕುರಿತು ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಶರತ್, ಏನು ವರ್ತೂರ್ ಕೇಸ್ನಲ್ಲಿ ಕೋಟಿಗಟ್ಟಲೆ ವಂಚನೆ ಮಾಡಿದಂತಹ ಶ್ವೇತಾ ಗೌಡ ಈ ವಂಚನೆಯ ನೆಟ್ವರ್ಕ್ನ ಎಲ್ಲಿವರೆಗೂ ಬೀಸಿದ್ದಾರೆ ಅಂತ? ದಯನ, ಖಂಡಿತವಾಗೂ ಏನು ಈ ವರ್ತೂರು ಪ್ರಕಾಶ್ ಆಪ್ತೆ ಅಂತ ಹೇಳಿಕೊಂಡು ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ವ್ಯಾಪ್ತಿಯಲ್ಲಿರುವಂತಹ ನವರತ್ನ ಜ್ಯುವೆಲರ್ಸ್ ಅನ್ನುವಂತಹ ಒಂದು ಅಂಗಡಿಯ ಮಾಲೀಕರಿಗೆ ವಂಚನೆಯನ್ನ ಮಾಡಿದ ವಿಚಾರವಾಗಿ ಶ್ವೇತಾ ಗೌಡ ಅವರನ್ನ ಬಂಧನವನ್ನು ಕೂಡ ಮಾಡಲಾಗಿತ್ತು. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಆಯಾಮಗಳಲ್ಲಿ ತನಿಖೆ ನಡೆಸುವಂತಹ ಪೊಲೀಸರಿಗೆ ಹಲವೊಂದಿಷ್ಟು ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇರುವಂತದ್ದು. ಜೊತೆಗೆ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ಇನ್ನೊಂದು ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಅದರಲ್ಲಿ ಶಿವಮೊಗ್ಗ ಮೂಲದ ಬಾಲರಾಜ್ ಶೇಠ್ ಎನ್ನುವರಿಗೆ ವಂಚನೆಯನ್ನ ಮಾಡಿರುವಂತಹ ವಿಚಾರವಾಗಿ ಸಂಜಯ್ ಬಾಪ್ನ ಮೂಲಕ ಪರಿಚಯವಾದಂತಹ ಈ ಶ್ವೇತಾ ಗೌಡ ಸಂಜಯ್ ಬಾಪ್ನ ಜೊತೆ ನಾನು ಈ ಆಂಟಿಕ್ ಗೋಲ್ಡ್ಗೆ ಸಂಬಂಧಪಟ್ಟಂತೆ ವ್ಯವಹಾರಗಳನ್ನು ನಡೆಸ್ತೀನಿ, ಜೊತೆಗೆ ವಜ್ರದ ವ್ಯಾಪಾರವನ್ನು ಕೂಡ ಮಾಡ್ತೇನೆ ಎನ್ನುವಂತ ಒಂದು ವಿಚಾರವಾಗಿ ಅವರನ್ನ ಪರಿಚಯವನ್ನು ಆಗ್ತಾರೆ. ಹಾಗೆ ಬೆಂಗಳೂರಿನ ಪ್ರತಿಷ್ಠಿತ UP ಸಿಟಿಯಲ್ಲಿ ಅವರನ್ನ ಭೇಟಿ ಆಗುವಂತಹ ಕೆಲಸವನ್ನ ಮಾಡ್ತಾರೆ. ಯಾವುದೇ ರೀತಿಯಾದಂತಹ ಅವರ ಆ ಸಮಯದಲ್ಲಿ ಯಾರು ಕೂಡ ಇಲ್ಲದೆ ಇರುವಂತಹ ಸಮಯದಲ್ಲಿ ನೇರವಾಗಿ ಬಾಲರಾಜ್ ಶೇಠ್ ಎನ್ನುವಂತಹ ವ್ಯಕ್ತಿಯೇ ಶ್ವೇತಾ ಗೌಡರನ್ನ ಕಾಂಟ್ಯಾಕ್ಟ್ ಮಾಡಿ ಒಂದಿಷ್ಟು ಫೋಟೋಗಳನ್ನ ಅವರ ಅಂಗಡಿಯಲ್ಲಿರುವಂತಹ ಒಂದು ಆಂಟಿಕ್ ಪೀಸ್ ರೀತಿಯ ಗೋಲ್ಡ್ ಗಳಾಗಿರ್ಬೋದು ಹಾಗೆ ಡೈಮಂಡ್ ಗಳಾಗಿರ್ಬೋದು ಇದೆಲ್ಲವರದ್ದು ಕೂಡ ಒಂದಿಷ್ಟು ಫೋಟೋಗಳನ್ನ ಆಕೆಗೆ ಕಳಿಸಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅದು ನನಗೆ ಬೇಕು ಎನ್ನುವಂತ ಒಂದು ರೀತಿಯಲ್ಲಿ ಅದನ್ನ ಪಡೆದುಕೊಳ್ತಾಳೆ. ಆಕೆ ಪಡೆದುಕೊಂಡು 5 ಲಕ್ಷದ ಒಂದು ಚೆಕ್ ಮತ್ತೆ 6 ಲಕ್ಷದ ಒಂದು ಚೆಕ್ ಅನ್ನ ಆಕೆ ಬಾಲರಾಜ್ ಶೇಠ್ ಅವರಿಗೆ ನೀಡ್ತಾರೆ. ತದನಂತರ 4,75,000 ರೂಪಾಯಿ ಇನ್ನೂ ಕೂಡ ಬಾಕಿ ಇರುತ್ತೆ. ಆ ಬಾಕಿ ಇರುವಂತಹ ಹಣವನ್ನ RTGS ಮಾಡ್ತೀನಿ ಎನ್ನುವಂತ ಒಂದು ವಿಚಾರವನ್ನ ಶ್ವೇತಾ ಗೌಡ ಹೇಳಿ ಅವರಿಂದ ಬಂಗಾರವನ್ನ ಪಡೆದುಕೊಂಡಿರ್ತಾರೆ. ಆದ್ರೆ ತದನಂತರ ಬಂದಂತಹ ಮಾಹಿತಿ ಪ್ರಕಾರ
ಸದ್ಯ ಅದು ಯಾವುದೇ ರೀತಿಯಾದಂತಹ ಚೆಕ್ಗಳು ಕೂಡ ಚಾಲ್ತಿಯಲ್ಲಿ ಇರುತ್ತೆ, ಅದು ಬೌನ್ಸ್ ಆಗಿರುತ್ತೆ. ಅದರಿಂದಾಗಿ ಸದ್ಯ ವಂಚನೆ ಆಗಿದೆ ಅನ್ನುವಂಥ ವಿಚಾರದ ಅಡಿಯಲ್ಲಿ ಈಗ ಸದ್ಯ ಬಾಲರಾಜ್ ಸೇಠ್ ಅವರು ದೂರನ್ನು ಕೂಡ ದಾಖಲು ಮಾಡಿರುವಂತದ್ದು. ಎಲ್ಲ ಪ್ರಕರಣಗಳ ಜೊತೆಗೆ ಈ ಪ್ರಕರಣವನ್ನು ಕೂಡ ಸೇರಿಸಿಕೊಂಡು ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಹಾಗೆ ಎಸಿಪಿ ಗೀತಾ ಅವರು ತನಿಖೆ ನಡೆಸ್ತಾ ಇರುವಂತದ್ದು. ಡಯಾನಾ, ಧನ್ಯವಾದಗಳು ಶರತ್ ಹೆಚ್ಚಿನ ಡೀಟೇಲ್ಸ್ಗೆ.